ರಾಜ್ಯದಲ್ಲಿ ಪ್ರಧಾನಿ ಮೋದಿ ರ್ಯಾಲಿಗೆ ಡೇಟ್ ಫಿಕ್ಸ್ ಆಗಿದೆ. ಏಪ್ರಿಲ್ 8ರಂದು ಚಿತ್ರದುರ್ಗ ಮತ್ತು ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಲಿದ್ದಾರೆ. ಮಧ್ಯ ಕರ್ನಾಟಕದ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ಮೋದಿಯನ್ನ ಕರೆಸಿ ಪ್ರಚಾರ ಮಾಡಿಸಲು ಮುಂದಾಗಿದೆ. ಪ್ರಧಾನಿ ಮೋದಿ ಜಿಲ್ಲೆಗೆ ಆಗಮಿಸುತ್ತಿದ್ದು ಚಿತ್ರದುರ್ಗ ನಗರದಲ್ಲಿನ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಏಪ್ರಿಲ್ 8ರಂದು ಬೃಹತ್ ಸಮಾವೇಶ ನಡೆಯಲಿದೆ. ಬಳ್ಳಾರಿ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಸೇರಿದಂತೆ ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಲಿದ್ದಾರೆ. ಈ ಸಾರ್ವಜನಿಕ ಸಭೆ ಉದ್ದೇಶಿಸಿ ನಾರಾಯಣಸ್ವಾಮಿ ಪರ ಚೌಕಿದಾರ್ ಮೋದಿ ಮತಯಾಚನೆ ಮಾಡಲಿದ್ದಾರೆ. ಬೃಹತ್ ಸಭೆ ನಂತರ ಮಾಜಿ ಸಿಎಂ ಜಿಲ್ಲೆಯಾದ ಮೈಸೂರಿಗೆ ತೆರಳಿ ರ್ಯಾಲಿ ನಡೆಸಲಿದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಚಿತ್ರದುರ್ಗಕ್ಕೆ 1 ಗಂಟೆಗೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಅವರ ಪ್ರವಾಸದ ಪಟ್ಟಿ ಕೂಡ ಬಂದಿದೆ. ರಾಜ್ಯದಲ್ಲಿ 2 ಕಡೆ ಅವತ್ತನೇ 1 ಗಂಟೆಗೆ ಚಿತ್ರದುರ್ಗದಲ್ಲಿ, 3 ಗಂಟೆಗೆ ಮೈಸೂರಿನಲ್ಲಿ 2 ಕಾರ್ಯಕ್ರಮಗಳನ್ನ ಪ್ರಥಮ ಹಂತದಲ್ಲಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಈ ಜಿಲ್ಲೆಯ ಜನತೆಗೆ, ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮತದಾರ ಪ್ರಭುಗಳಿಗೆ ವಿನಂತಿ ಮಾಡ್ತೇನೆ, ತಾವೆಲ್ಲರೂ ಕೂಡ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮವನ್ನು ಗೌರ್ಮೆಂಟ್ ಸೈನ್ಸ್ ಕಾಲೇಜಿನ ಆವರಣದಲ್ಲಿ ಮೈದಾನದಲ್ಲಿ ಮಾಡೋದಕ್ಕೆ ಈಗ ನಿಶ್ಚಯ ಮಾಡಿ ನಾವೆಲ್ಲರೂ ಕೂಡ ಮಾತಾಡಿ ಈಗ ಪರ್ಮಿಷನ್ ಇವತ್ತು ಸಲ್ಲಿಸ್ತಾ ಇದ್ವಿ. ಮತ್ತು ಅದಕ್ಕೆ ಬೇಕಾದಂಥ ತಯಾರಿ ಮಾಡೋಂಥ ಕೆಲಸನೂ ಕೂಡ ಇವತ್ತಿಂದನೇ ಪ್ರಾರಂಭ ಆಗುತ್ತೆ. ಒಟ್ಟು ಮೋದಿಜಿಯವರ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ನಮ್ಮ 8 ವಿಧಾನಸಭಾ ಕ್ಷೇತ್ರದಿಂದ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಕಾರ್ಯಕರ್ತರನ್ನ ಸೇರಿಸಬೇಕು ಅನ್ನೋಂಥ ಯೋಜನೆಯನ್ನು ಕೂಡ ನಾವೀಗ